ಇದೇನು ಕರ್ಮವೋ ನನ್ನ ಮಗನ ಹೊಡೆದು ಒಂದಲ್ಲ ಒಂದು ಸಾಯಿಸ್ಬಿಡ್ತಾನೆ ಗ್ಯಾರಂಟಿಯಾಗಿ. ಅಲ್ಲ ಮಗಳು ಬೇಕಾದ್ರೆ ಏನಾರು ಆಡ್ಬೋದು, ಅದಕ್ಕೆ ಕಂಡು ಬರೋಕ್ಕಿಲ್ಲ. ಮಗಳು ಓಡೋಗಿರೋನ್ನ ಚೆನ್ನಾಗಿ ಓಡೋಗ್ಬಿಟ್ಟು ಬಂದೋಗ್ಬಿಟ್ಟೆ. ನನ್ನ ಮಗ ಏನು ಮಾಡಬಾರ್ದು ಮಾಡ್ತಾನಲ್ಲ, ಅದಕ್ಕೆ ಹಿಂಗೆ ಆಡ್ತಾನೆ. ಕೇಳೋದಂದರೆ ಅದೆಲ್ಲ ಸರ್ ಬಂದದು. ಥೂ ಹಣೆ ಬರ ಮಾತಾಡಿ ಏನು ಪ್ರಯತ್ನ, ಸುಮ್ಮನೆ ಯಾತಕ್ಕೆ ಮಾತಾಡಬೇಕು? ಅವ್ರು ಏನು ಮಾಡ್ರೆ ಸಹಿಸ್ಕೊಂಡು ಹೋಗ್ಬೇಕು. ಹಣೆ ಬರ ಬಂತಲ್ಲ ಅದಕ್ಕೆ, ಇನ್ನೇನು ಮಾಡೋಂಗಿಲ್ಲ. ಅಮ್ಮ ಊಟ ಮಾಡ್ದಾ? ಎಲ್ಲೂ ಊಟ ಮಾಡೋಕ್ಕೆ ನೆಮ್ಮದಿ ಇರೋದು ನಮಗೆ, ನೆಮ್ಮದಿ ಬೇರೆ ಇದ್ದದ ಊಟ ಮಾಡೋಕ್ಕೆ? ಯಾವ ನೆಮ್ಮದಿನೂ ಇಲ್ಲ ಈ ಮನೆ ಒಳಗೆ. ಇನ್ನು ನೆಮ್ಮದಿ ಊಟ ಬೇರೆ. ಯಾವ ಊಟ ಉಂಟು ಏನು ಸಾಧಿಸ್ಬೇಕಾಗಿತ್ತು, ಬದುಕಿದ್ದು ಏನು ಸಾಧಿಸ್ಬೇಕಾಗಿತ್ತು ಹಾಕು. ಅಮ್ಮ ಬೇಜಾರು ಮಾಡ್ಕೊಬೇಡ ಸುಮ್ಮನಿರು. ನಿಜವಾಗ್ಲೂ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಳೋದೆ ಗೊತ್ತಾ? ಪಪ್ಪ ಹಿಂಗೆ ಹೊಡೆದ್ಬಿಟ್ನಲ್ಲ ಅಂತ ಸಖತ್ ಬೇಜಾರು ಮಾಡ್ಕೊಳೋದೆ. ಯಾವನ ಹೆಂಗಾರು ಬೇಜಾರು ಮಾಡ್ಕೊಳ್ಳಿ ಹೋಗು, ಯಾವನ್ ಕಟ್ಕೊಂಡು ನನಗೇನು. ಅಯ್ಯೋ ಅಮ್ಮ, ಅಪ್ಪ ಹೇಳೋದು ಬಿಮ್ಮಲ್ ಒಳ್ಳೆ ತಾನೆ, ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೋದ್ರೆ ಜೀವನ ಹಾಳಾಕಿಲ್ವಾ? ಅಯ್ಯೋ ಏನಮ್ಮ ಇದು? ನನ್ನ ಮಗ ಏನು ಕರ್ಕೊಂಡು ಓಡೋಗ್ಬಿಟ್ಟು ಮಾನ ಮರೋದಿ ಕಳೆದ್ಬಿಟ್ಟಿದ್ನ? ಬೇರೆಯವ್ರಂಗೆ ಓಡೋಗ್ಬಿಟ್ಟಿದ್ನ? ಕರ್ಕೊಂಡು ಹೋಗ್ಬಿಟ್ಟು ಏನು ಮಾನ ಮರೋದಿ ಕಳೆದ್ಬಿಟ್ಟು ನಿಂತಿದ್ನ? ಅಲ್ಲ ಮಾನ ಮರೋದಿ ಕಳೆದ್ಬಿಟ್ಟಿದ್ನ ಹೇಳು. ಅಮ್ಮ ಇಲ್ಲ ಸುಮ್ಮನಿರಮ್ಮ, ಅಪ್ಪ ಹೇಳೋದು ಒಳ್ಳೇದಕ್ಕೆ ಕಣಮ್ಮ. ಅವನು ಒಳ್ಳೆ ರೀತಿಲಿ ಇರಲಿ ಅಂತ ತಾನೇ ಹೇಳೋದು. ಅವೆಲ್ಲ ನಿಮ್ಗೆ ಬೇಡ. ನೀನು ಯಾಕೆ ಬಂದಿದ್ದಿ ಏನು ಹೇಳು, ಅದನ್ನ ಹೇಳು. ಅಮ್ಮ ಇದು ನಾವು ಸಿಟಿಗೆ ಹೋಗ್ತಾಯಿದ್ದೀವಿ, ಸುಧನ್ ಬಂದವನೇ ಓಡ್ ಬರ್ತೀನಿ ಅಂತ ಹೇಳಕ್ಕೆ ಅಂತ ಬಂದೆ. ಇನ್ನೇನು ರೆಡಿನೇ ಆಗಿರೋಳು, ಇನ್ನು ಹೋಗೋಕೆ ಗೊತ್ತಿಲ್ಲ ನಿನಗೆ? ಹಂಗಲ್ಲಮ್ಮ, ಅದಕ್ಕೆ ಕೇಳೋಣ ಹೋಗೋಣ ಅಂತ ಕೇಳೋದು ಅನ್ಕೊ ಬಂದೆ. ಅಲ್ಲ ರೆಡಿಯಾಗಿ ಬಂದಿರೋಳು ನೀನು ಅಂತವಳು ಇರ್ಬೇಕು. ನೀನು ರೆಡಿಯಾಗಿ ನಿಂತಿರೋಳು ನೀನು. ನಾನು ಬೇಡ ಅಂದ್ರೆ ಹೋಯ್ತಿಲ್ವಾ? ಬೇಡ ಹೋಗ್ಬೇಡ, ಹೋಗಕ್ಕೆ ಕೂಡ್ದು ಯಾವ್ದಕ್ಕೂ ನೀನು ಹೋಗ್ಬೇಡ ನೀನು. ಅಮ್ಮ ಹಂಗಲ್ಲಮ್ಮ, ತಿನ್ನಕ್ಕೆ ಹೊರಗೆ ಅಡಿಯೇ ನಾಟ್ಕವ ಹೋಗು ಸುಮ್ಮನೆ. ಹೋಯ್ತಾನೆ ತಾನೆ ಹೋಗೋದು ಕಲಿ ನೀನು. ಹೊರಗೆ ಆಡಕ್ಕೆ ಬರಬೇಡ. ನಿನಗೆ ನೀನು ಯಾರು ಪ್ರಶಸ್ತಿ ಕೊಡೋಕ್ಕಿಲ್ಲಕತ್ತೆ. ಹೋದ್ರು ಅಷ್ಟೇ ಹೋಗ್ದವ್ರು ಅಷ್ಟೇ, ಇಲ್ಲ ನೀನು ಪ್ರಶಸ್ತಿ ಕೊಡೋಕ್ಕೆ ಪ್ರಶಸ್ತಿ ರೆಡಿ ಮಾಡ್ಕೊಂಡು ಕೂತಿಲ್ಲಕತ್ತೆ. ಸುಮ್ಮನೆ ತಾಳ್ತೀನಿ ಬೇಡ. ಹಂಗಲ್ಲ ಕಣಮ್ಮ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರು ಸರಿ. ನೀನು ಏನು ಹಿಂಗೆ ಆಗ್ತಾಯಿದ್ದೀನಿ ನೀನು? ಹೇಳಿದ್ರೆ ಅರ್ಥ ಆಯ್ತಲ್ಲ ನಿನಗೆ? ಏನು ಹೇಳು ಇಷ್ಟ ಇದ್ರು ಹೋಗು, ಇದ್ದಾರೆ ಸುಮ್ಮನೆ ಬಿದ್ದರು ನೀನು. ಆಮೇಲೆ ನಾನು ಅಮ್ಮನ ಕೇಳ್ಕೊಂಡು ಹೋದೆ ಕಣಪ್ಪ ಅಂತ ಅಪ್ಪನ ಗಂಟಕ. ನಿಮ್ಮ ಅಪ್ಪನಿಗೆ ಈಗ ನಾನು ಹೊಡ್ಸ್ಕೊಂಡಿರೋ ಸಾಕಾಗಿಲ್ಲ ನಿನಗೆ, ಇನ್ನೂ ಹೊಡ್ಸ್ಕೋಬೇಕು ಅವ್ನ ಕೈಲಿ. ಅದೇನಂಗೆ ಬುದ್ಧಿ ಕಲ್ತಿದ್ರು ನಾವು, ಅದೇನು ನಿಮ್ಮ ಋಣಗೊಳ್ತಿದ್ದೀರೋ ನನ್ನ ಮಗನ ನಾನುವೇ. ಯಾವಾಗಲೂ ತಗ್ಲಾಕ್ಬಿಟ್ಟು ಹೊಡಿಸ್ತಿರಲ್ಲ. ಯಾವತ್ತು ಇದ್ದೀರ ನಮ್ಮನೆಗೆ ತಗ್ಲಾಕ್ಸಿರಿ. ನಿಮ್ಮ ಅಪ್ಪನ ಕೇಳ್ಕೊಂಡು ನೀನು ಹೋಗವ. ಅವ್ನು ಹೋಗೋದ್ರೆ ಹೋಗು, ಇಲ್ದಾರೆ ಮನೇಲಿರು. ನನ್ನಂತ ಯಾವನೂ ಕೇಳಬೇಡ ನೀನು. ನೀನೇವಳು ಹೇಳಕ್ಕೆ ನೀನೇನು ಯಾಕೆ ಕಳಿಸ್ತೇನೆ ನನ್ನ ಮಗಳನ್ನ ಅಂತ ನಿಮ್ಮ ಅಪ್ಪ ಜಗಳಪ್ಪಿದ್ರೆ? ನಿಮ್ಮ ಅಪ್ಪನ ಮೊದಲೇ ಎಲ್ಲ ಆಯ್ಕಿಲ್ಲ, ಅಲ್ಲಿ ಇಲ್ಲಿ ಸುತ್ತದು ಅಂದರೆ ಆಮೇಲೆ ಬೈಸ್ಕೊಳ್ಳೋದು. ನಾನು ಹೋಗ್ಬೇಡ ಹಂಗನ್ನು ಸುಧನ್ಗೆ ಫೋನ್ ಮಾಡಿ ನಾನು ಬರೋಕಿಲ್ಲ ನಾನು ಅಂತವ. ಅಮ್ಮ ಅದು ಅಪ್ಪನಿಗೆ ಸುಧನ್ ಫೋನ್ ಮಾಡಿ ಕೇಳಿ ಅಪ್ಪರೇ ನನಗೆ ಫೋನ್ ಮಾಡಿ ರೆಡಿ ಆಗ್ಬಿಟ್ಟು ಹೋಗು ಅಂತ ಅಂದಿದ್ದು. ತಿನ್ನಕ್ಕೆ ಬಂದಿದ್ದು ನಾನು ಕೇಳಕ್ಕೆ, ಹೇಳಾಗಾದ್ರೆ ಹೋಗು. ಅಲ್ಲಮ್ಮ ನೀನು ನಮ್ಮ ಅಮ್ಮ ಅಂತ ತಾನೇ ಹೇಳಿದ್ದು ಹೋಗು ಅಂತ ಕೂಸಿಂದ ಹೇಳ್ತೀರಿ ಅಂದ್ರೆ ನೀವು ಹಿಂಗೆ ಆಡ್ತೀಯಲ್ಲಮ್ಮ. ಈಗ ಒಂಥರ ಸುಮಾರಕ್ಕಲ್ಲ ನಿನಗೆ? ನನ್ನ ಮಗ ಊಟ ಉಂಟ ಕಾಯ್ದುಬೋವನೆ ನನ್ನ ಚಿಂತೆ ನನಗೆ, ನಿನಗೆ ಒಂಥರ. ಅಮ್ಮ ತಿನ್ನಲ್ಲ, ನಾನೇ ನೋಡಿದೆ ನೀನು ಹಾಕೊಟ್ಟಲ್ಲ ತಿನ್ನಲ್ಲ. ಏನು ತಿಂದಿದ್ದನು? ಒಂದು ಸ್ವಲ್ಪ ತಿಂದಿದ್ದು, ಮೂರು ಸತಿ ಹಾಕೊಟ್ಟಿದ್ದು ತಿನ್ನಲ್ಲಮ್ಮ. ಉಂಕನೇ ಕಣ್ಣಾಕು, ಹೊಟ್ಟೆ ನೋವು ಬರಲಿ ನನ್ನ ಮಗನಿಗೆ. ಅಷ್ಟು ಸತಿ ತಿಂದೆ ಇಷ್ಟು ಸತಿ ತಿಂದ ಅಂತವ ಹೆಂಗೆ ಹೇಳ್ತಾಯಿದ್ದೀನಿ ನೋಡು. ಏನು ಕೆಮ್ಮಟ್ಟ ಕೂತಿದ ನನ್ನ ಮಗ ಎಷ್ಟು ಸತಿ ಉಣ್ತಾನೆ ಅಂದ್ಬಿಟ್ಟು ನೀವು ಮಾತ್ರ ಉಣ್ಬೇಕು. ನನ್ನ ಮಗನಿಗೆ ಏನು ಇಲ್ವಲ್ಲ ಇಲ್ಲಿ, ಅಕ್ಕೆ ಉಣ್ಣಂಗಿಲ್ಲ. ಅಯ್ಯಮ್ಮ ಸರಿ ಬಿಡಮ್ಮ, ನೀನೇನು ಎಲ್ಲ ಕೂಳೆ ಹಿಂಗೆ ಆಡಿರಮ್ಮ ನೀವು. ಆಯಿತು ಸವಾಸವೇ ಬಿಡಕ್ಕ, ನಿಮ್ಗಳು ಸವಾಸದಿಂದ ಭಾಳ ಅನ್ಬೋಸಿ ನಾನು. ನಿಮ್ಮ ಇಷ್ಟ, ನೀವು ಎಲ್ಲಾರು ಹೋಗಿ ಎಲ್ಲರೂ ಸುತ್ತಿ ಏನಾರು ಮಾಡ್ಕೊಳ್ಳಿ. ಅದಕ್ಕೂ ನನಗೂ ಏನು ಸಂಬಂಧ? ನನ್ನೆಕ್ಕೆ ಮುದ್ದೆಗೆ ಸಿಕ್ಸಿರಿ. ಅಯ್ಯೋ ನನ್ನ ಮಗಳೇ, ನನ್ನ ಬಂಗಾರದ ಮಗಳು ಎಲ್ಗವ ರೆಡಿ ಆಗಿದ್ದಾಳು ಇಷ್ಟು ಮಟ್ಟಿಗೆ, ಇಷ್ಟು ಚೆನ್ನಾಗಿ ಕಾಣ್ತದೆ. ಅಮ್ಮ ಅಜ್ಜಿ ಸುಧನ್ ಬರ್ತಾ ಇದ್ದಾನಂತೆ ಪಿಕ್ಚರ್ ಕರ್ಕೊಂಡು ಹೋಗೋಕ್ಕೆ. ಹೂವ ಪಿಕ್ಚರ್ಗೆ ಅಪ್ಪನ ಫೋನ್ ಮಾಡಿ ಹೇಳದ್ನ? ಹ್ಞೂ ಹೇಳವ್ರೆ. ಓಟ್ ಬರೋಗು ಮತ್ತೆ ಇನ್ನೇನು. ಅಯ್ಯೋ ಹೆಂಗಕ್ಕನವ ಹಂಗೆ ಅಚ್ಚುಕಟ್ಟಾಗಿರಿ. ನನಗೆ ಅದೇ ಬೇಕು. ನನ್ನ ಮಕ್ಕಳೆಲ್ಲವ ಕೂಸಿ ನನಗೆ ಚೆನ್ನಾಗಿದ್ಬಿಟ್ರೆ ಅಷ್ಟೇ ಸಾಕು. ಎಷ್ಟೊಂದು ಬಂದದಂತೆ ಸುಧನು? ಈಗ ಬಂದಾರಂತೆ ಕಣಜ್ಜಿ. ಸರಿ ಹೋಗು, ರೆಡಿಯಾಗಿ ಹೋಗು. ನೋಡು ಬಂದಿದ್ದಾನೆ. ಆಮೇಲೆ ಹೋಗೋವತ್ತು ಪರದಾಡ್ಕೊಂಡು ಹೋಗ್ಬೇಡಿ, ಹೋಗು ರೆಡಿಯಾಗಿ ಹೋಗು. ಇನ್ನೇನು ರೆಡಿ ಆಗನಜ್ಜಿ? ರೆಡಿ ಆಗಿವನಿಲ್ಲ. ಸರಿ ಆಯಿತು, ಹೋಗ್ಬಿಟ್ಟು ಬಾ. ಸರಿ ಅಜ್ಜಿ ಆಯಿತು, ಬಾಯ್. ಬಾಯಿ ಕಣವ. ಎಲ್ಲತ್ತ ಏನಂಗೆ ನೋಡ್ತಾ ಕೂತಿದ್ದಿ? ಏನೂ ಇಲ್ಲ ಕಣತೆ. ಅಲ್ಲ ನನ್ನ ಮಗ ಏನತ್ತೆ ಮಾಡಿದಾನು? ಇವ್ರಿಗೆ ಯಾಕತ್ತೆ ಹಿಂಗೆ ಆಡೋರು? ಬೈದನ್ ಕಂಡ್ರೆ ಸಾಕು. ಇನ್ನು ಯಾರು ಮಾಡ್ಬಾರ್ದು ತಪ್ಪು ಮಾಡಿದಾನೆ ನನ್ನ ಮಗ. ಇಲ್ಲ ಏನು ಲವ್ ಮಾಡ್ತೇನೆ ಅಂತ ಹೇಳಿದಾನು. ಈಗ ಸಂಗಡಗತ್ತಿರೋದನ್ನ ಒಂದು ಕ್ಲಾಸ್ ಆದ್ಮೇಲೆ ಓದಿ ಜೊತೆಲಿ ಅಂತ ಹೋದ್ಮೇಲೆ ಅಲ್ಲಿ ಇಲ್ಲಿ ಅಂತ ಒಂದು ಕ್ಯಾಂಟೀನ್ಗೂ ಕಾಪಿ ಕೊಡ್ಬಿಟ್ರೆ ಅದು ದೊಡ್ಡ ತಪ್ಪ? ಹೇಳಿ ನೀವ ರಂಗಣ ಕಿವಿ ತುಂಬವನಿ ಅಂತವ ಹೋಗಿದೆ ಮನೆ ತಕ್ಕೆ ಇಳಿಸೋದು ಸರಿಯಾಗಿ ಮರುವದಿ ಅಂದ್ಬಿಟ್ಟು ಇತ್ತಿತ್ತಿಲ್ಲ ಅವನು ಎಲ್ಲ ಹೊಂಟೋಗಿದ. ಅದಕ್ಕೆ ಹಂಗೆ ಬತ್ತೀನಿ ಆಮೇಲೆ ಅನ್ಕ ಬಂದೀವ್ನಿ. ಸುಮ್ಕಿರು, ಇಳಿಸ್ತೀನಿ ಸರಿಯಾಗಿ ಮರುವದಿಯೇ. ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಬೇಕು? ಅದಕ್ಕೆ ಸಾಪ ಕೂತಿದ್ದೀಯೇ, ಹೋಗೋದೇನು ನೋಡೋಗು. ಅವ್ರು ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಯಾವ ಥರ ಹೊಡೆದ್ರು ಇವರು. ಹಿಂಗತ್ತೆ ಬುದ್ಧಿ ಕಲಿಯೋದು. ಜನಗಳು ತಂದಾಕ್ಬಿಟ್ಟು ತಮಾಷೆ ನೋಡ್ಬೇಕು ಅಂತಾನೆ ಒಂದೊಂದು ಹೇಳ್ತಾರೆ. ಇವ್ರು ಅರ್ಥ ಮಾಡ್ಕೋಬೇಕು ತಾನೆ. ಅಯ್ಯೋ ಏನು ಮಾಡೋಕ್ಕಾಗದವ ನನ್ನ ಏನೇನೆ ಏನಂದ್ರೆ ನಿನಗೆ ಅವ್ನ ಬುದ್ಧಿಗಳು ಸರಿ ಇಲ್ಲ. ಹಂಗಿರ್ಬೇಕು ತಾನೆ. ಈಗ ನೋಡು ಸುಧಾನೆ ಫೋನ್ ಮಾಡಿ ಕೇಳೋದಂತೆ ಪಿಚ್ಚರ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಆಯಿತು ಹೋಗಪ್ಪ ಅಂತ ಅಂದಿರೋದು. ಅದಕ್ಕೆ ತಾನೇ ಇವಳಿಗೆ ಹೋಗಿದ್ದು. ಸುಮ್ಮನೆ ಹೊಂಟೋಗ್ಬಿಡ್ತಿದ್ಲ ಹೇಳು. ಹಂಗೆ ಸುಮ್ಮನೆ ಆಡಬಾರ್ದು, ಅವತಾರಗಳು ಆಡಬಾರ್ದು. ಏನಾರು ಮಾಡ್ಕೊಳ್ಳ ಹಾಕತ್ತೆ ನಮಗೇನು. ನನ್ನ ಮಗ ಏನು ಮಾಡಿದ್ರು ಅವ್ರಿಗೆ ಒಪ್ಪಿಗೆ ಹಾಕಿಲ್ಲ. ಸುಮ್ಮನೆ ಯಾಕೆ ಇದು ಮಾಡಬೇಕು? ಸರಿ ಆಯಿತು. ಅವತ್ತು ಬಂದಾಗಲೂ ಸುಧಾನು ಅದನ್ನೇ ಅಂತಿದ್ದಂತೆ,
ಅತ್ತೆಗೆ ಮಾತಾಡ್ಸ್ನಿವಲ್ಲ ಅಂತ ಬೇಜಾರು ಮಾಡ್ಕೊತಿದ್ಲಂತೆ. ಸೋಬಿತಾಗ ಅಂತಿದ್ಲು ನಮ್ಮ ಕಷ್ಟ ಸಾವಿರ ಇರಬೇಕು, ಬಂದವ್ರ ಮುಂಗಡೆ ತೋರಿಸ್ಕೊಳ್ಳೋದಲ್ಲ. ಅವ್ರು ಪಿಕ್ಚರ್ ಹೋಗ್ತಿದಾರಂತ ಪಿಕ್ಚರ್ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಅಡುಗೆ ಮಾಡು, ಮಟನ್ ತರಿಸ್ಕೊಡ್ತದೆ, ಮಾವ ತರಕ್ಕೆ ಹೋಗೋದೆ, ತಂದ ತಕ್ಷಣ ಅಡುಗೆ ಮಾಡು, ಬಂದು ಊಟ ಮಾಡ್ಕೊಳ್ಳಿ. ಸಾಕು ಬರ್ತದಲ್ಲ, ಅದು ಬೇಕಾದ್ರೆ ಊಟ ಮಾಡ್ಕೊಂಡು ಬಿಟ್ಬಿಟ್ಟು ಊಟ ಮಾಡ್ಕೊಂಡು ಹೋಯ್ತದಂತೆ. ತಟ್ಟನೆ ಏನಾದ್ರು ಮಾಡೋಗು. ಅವತ್ತು ಏನು ಊಟ ಮಾಡಿಲ್ಲ, ಹಂಗೆ ಹೋಯ್ದ. ಈಗಲಾರು ಏನಾದ್ರು ಊಟ ಮಾಡಲಿ, ಫೋನ್ ಮಾಡ್ತೀನಿ, ಬರ್ಬೇಕಾದ್ರೆ ಹಿಂಗೆ ಬಂದ್ರಪ್ಪ ಊಟ ಮಾಡ್ಕೊಂಡು ಹೋಗ್ಯವ್ರಿ ಅಂತ. ಏನು ಮಾಡೋದತ್ತೆ? ಮಟನ್ ತರಕ್ಕೆ ಹೋಗೋದಕ್ಕ ತೋಲೆ ನಿಮ್ಮ ಮಾವ, ಮಟನ್ ತರಕ್ಕೆ ಹೋಗೋದಕ್ಕ ಹೋಗು. ಇನ್ನೇನು ಮಾಡಿ ಅದನ್ನೇ ಒಂಚೂರು ಮಾಡ್ಬಿಡಕ್ಕಾಯ್ತದೆ. ಅಚ್ಚುಕಟ್ಟಾಗಿ ಮಾಡು. ಅವಾಗ ಗಂಟಕ್ಕನಂಗೆ ಇರಬೇಡ. ಅವತ್ತು ಹಂಗೆ ಅಂತಿದ್ನಂತೆ, ಯಾಕೆ ನಿಮ್ಮ ಮಾಮ ಸಪ್ಪಿಗೆ ಇರ್ತಾರಲ್ಲ ಯಾವಾಗ ಬಂದ್ರು ಅಂತವ. ಹಂಗೆ ಅನ್ಸ್ಕೊಂಡಾರ ಕೂಸಿನ ಮದುವೆ ಮಾಡ್ಕೊಡ್ಬೇಕು ತಾನೆ. ಏನು ಅನ್ಕೊಳಕ್ಕಿಲ್ಲ ಬೆಣ್ಣ ವೈದ ನೋಡಿ. ಏನೋ ಮತ್ತೆಗೆ ಇಷ್ಟ ಇವೇನೋ ಮಾಡೋಕ್ಕೆ ಅನ್ನಕ್ಕಿಲ್ವಾ? ಸರಿ ಬಿಡಿಯತ್ತೆ. ನನಗೆ ನಿಮ್ಮ ಮಗ ಹಂಗೆ ಹೊಡೆದ್ರಲ್ಲ ಸರಿಯಾ? ಯಾವ ಥರ ಹೊಡೆದ್ರು ನನ್ನ ಮಗನಿಗೆ ಏನಾದ್ರು ಯತ್ನೆ ಮಾಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡೆ ಬಿಡ್ತು. ಹಾಗೆ ಯಾರು ಅಣೆ ಏನು ಸಣ್ಣ ಮಕ್ಕಳ? ಇವತ್ತಿನ ಕಾಲದಲ್ಲಿ ಮಕ್ಳುಗಳು ಹೆಂಗೆ ಅಂತ ಗೊತ್ತಾನೆ, ಅರ್ಥ ಮಾಡ್ಕೋಬೇಕು ತಾನೆ. ಇವ್ರುವೆ ಉರುಕ್ತು ದೊಂಗ್ತು ಏನಾರು ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡೆ ಬಿಡ್ತು. ಆಮೇಲೆ ಬಾಯ್ ಬಟ್ಕೊಳ್ದ ಕುತ್ಕೊಂಡು ಅವನೇ ಒಡೆ ದೊಡ್ಡಬಿಟ್ಟು ಕೊರಗ್ತಾ ಕುಂತವನೇ. ನೀನು ಒಯ್ದಿನ ಮುಂದ್ಗಡೆ ಬೇಡ, ನೀ ಹೇಳ್ಬೇಡ ನೀನು ಆಯ್ತಾ? ಸುಂಬಾ ಏನು ಆಯ್ಕಿಲ್ಲ ಇದು ಯಾಕಿಂಗ್ ಅಡಿಗೆ ನೀನು? ಹಂಗಾರೆ ನಾನು ಮುನ್ಸ ಅಲ್ವಾ? ಇವನು ಆಡ್ಬಾರ್ದು ಆ ಥರ ಆಡ್ತಾನೆ. ನೀನು ಮಗ ಮಾಡಿದ್ದೀನಿ ಸರಿ ಅನ್ನು. ಎದ್ರಿಕೆ ಬೆದರಿಕೆಯಲ್ಲಿ ಇದ್ರೆ ಕಲೆ ಮಕ್ಕಳು. ಸರಿ ಬಿಡಿ ಆಯಿತು, ಏನಾರು ಮಾಡ್ಕೊಳ್ಳಿ. ನನಗೇನು ಹೊಡೆದು ಬಡ್ದು ಚಿತ್ರಾಂಶ ಕೊಡಲಿ ಬಿಡಿ. ನಾನು ಏನು ಮಾಡೋಕ್ಕಾಗಿಲ್ಲ, ಹೇಳಿ ಹೇಳಿ ಸಾಕಾಯ್ತದೆ. ಇನ್ನೆಷ್ಟು ಅಂತ ಹೇಳೋಣ ಅಂತಾನೆ ಹೊಡೆದು ಹಾಕ್ಬಿಡ್ತಾನೆ. ಹಂಗಾರೆ ಏನೋ ಅವ್ನಿಗೇನು ಜ್ಞಾನ ಇಲ್ಲ, ಹಂಗಾರೆ ಏನೋ ಅವ್ನಿಗೆ ಆಸೆನೇ ಇಲ್ಲ. ಮಗ ಅಂದ್ಬಿಟ್ಟು ನೀನೇ ಆಸೆ ಪಡೋಳು. ಮಾಡಲೇ ಇಲ್ಲತ್ತ ಬುದ್ಧಿಯ ಕಲಿಬೇಕಂತ ನೀವೇ ಕತೆ. ನೀನು ಹೇಳೋ ಚೆನ್ನಾಗಿ ಹೇಳ್ತಾಯಿದ್ದಿ ಕಲೆ. ನೀನುವೇ ಚೆನ್ನಾಗಿ ಹೇಳ್ತಾಯಿದ್ದಿ ಬಿಡು. ಹಂಗಾರೇನು ಜ್ಞಾನ ಇಲ್ಲ ಅವನಿಗೆ? ಜ್ಞಾನ ಇಲ್ವಾ ಅವನಿಗೆ? ಹಂಗಾರೆ ನೀನು ಚೆನ್ನಾಗಿ ಮಾತಾಡ್ತೀಯ. ನೀನು ಏನಾದ್ರು ಮಾಡ್ಕೊ, ನಮಗೇನು ಒಟ್ಟಿಗೆ ಅವನು ಹೇಳಂಗೆ ಕೇಳಿದ್ರೆ ಒಳ್ಳೇದು. ಹೇಳಕ್ಕಿಲ್ಲ ನನ್ನ ಪ್ರಕಾರ, ನಾನು ಇಷ್ಟು ಪ್ರಕಾರ ನಾನು ಬೆಳೆಸ್ಕೊತೀನಿ ನನ್ನ ಮಗನ. ಅಂದರೆ ಇನ್ನೇನು ಮಾಡೋಕ್ಕದ್ದು? ಹಂಗನ್ನತೆ ಹೊಡೆದು ಬಡಿಯೋದ್ರಿಂದನೇ ತೀರೋಯ್ತದ. ಮಕ್ಕಳಿಗೆ ಒಳ್ಳೆ ರೀತಿಲಿ ಹೇಳಿದ್ರು ಬುದ್ಧಿ ಕಲಿತವೆ ತಾನೆ. ಹೊಡೆದು ಬಡ್ದು ಚಿತ್ರಹಿಂಸೆನೆ ಕೊಡಬೇಕು ಅಂತ ಏನಾದ್ರು ಇದ್ದದ? ಈಗ ಆಯಿತು ಬಾ, ಈಗ ಆಯಿತು. ಈಗ ಅವನು ಹೊರ್ತ್ಕೊತಾನೆ. ಅವತ್ತು ಕಾಲೇಜಲ್ಲೆಲ್ಲ ಹಂಗೆಲ್ಲ ರಂಪಿಡ್ ಸುಟ್ಟು ಬಂದಾನೆ. ಪ್ರಿನ್ಸಿಪಲ್ ಕರೆದ್ಬಿಟ್ಟು ಮಕ್ಕೋಗಿದ್ರಂತಲ್ಲ ಇವನಿಗೆ ಎಷ್ಟು ಬೇಜಾರಾಕಿಲ್ಲ. ಒಳ್ಳೆ ರೀತಿ ನೀತಿ ಕಲ್ತಿದ್ರೆ ಅವನು ಯಾಕೆ ಮಾತಾಡೋನು ಹೇಳು? ಇವನು ಚೆನ್ನಾಗಿದ್ರೆ ಯಾಕೆ ತಲೆಗೆಡ್ಸ್ಕೊಂತಾನು? ಅವನಿಗೂ ಮಗ ಚೆನ್ನಾಗಿರ್ಬೇಕು, ಅವ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದು ಇರ್ತಾನೆ, ಆಸೆ ತಾನೆ. ಏನೋ ಆಸೆ ಇಲ್ದಾನೆ ಇರ್ತದ? ಸರಿ ಬಿಡಿ ಆಯಿತು ಅತ್ತೆ, ಏನಾರು ಮಾಡ್ಕೊಳ್ಳಿ. ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಯ್ಕಿಲ್ಲ ನಾನು. ಏನಾರು ಹೊಡೆದು ಸಾಯಿಸ್ಲಂತ ನಾನು ಇನ್ನೇನು ಮಾಡಂಗಿದ್ದು? ನಾನು ಹೇಳಿದ್ರೆ ಅರ್ಥನೆ ಮಾಡ್ಕೊಳ್ದದ್ಮೇಲೆ ಇನ್ನೇನು ಮಾಡೋಕ್ಕದ್ದು ಹೇಳಿ? ಸರಿ ಆಯಿತು, ಸುಮ್ಮನಿರು. ತಲೆಗೆಡ್ಸ್ಕೊಬೇಡ ನೀನು, ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಸುಮ್ಮನಿರು ಆಯಿತು. ಖಾರ ಆಡ್ಸ್ಕೊ ಬನ್ನಿ ಮಾವ, ಮಟನ್ ತತ್ತದೆ. ತಟ್ಟನೆ ಖಾರಗಿರ ಆಡ್ಸ್ಕೊ ಬರ್ರಿ. ಸರಿ ಆಯಿತು, ನಡೀರಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.